ಎರಡನೇ ಮಗು ಬಗ್ಗೆ ಲೈಫಲ್ಲಿ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗಿರೋ ಫಸ್ಟ್ ಜನ್ರೇಷನ್ ನಾವೇ ಅನಿಸುತ್ತೆ. ಒಬ್ಬರಿಗೆ ಫೈನಾನ್ಷಿಯಲಿ ಸ್ಟೆಬಿಲಿಟಿ ಇರುತ್ತೆ, ಆದರೆ ಮೆಂಟಲಿ ಆ್ಯಂಡ್ ಫಿಸಿಕಲಿ ಮತ್ತು ಆ ಫೇಸ್ ಹ್ಯಾಂಡಲ್ ಮಾಡೋ ಸ್ಟ್ರೆಂತೇ ಇರಲ್ಲ. ಇನ್ನು ಒಬ್ಬರಿಗೆ ಕರಿಯರ್ ಈಗಷ್ಟೇ ಟ್ರ್ಯಾಕ್ಗೆ ಬಂದಿರುತ್ತೆ ಮತ್ತು ಎಲ್ಲ ಪಾಸ್ ಮಾಡಿ ರೀಸ್ಟಾರ್ಟ್ ಮಾಡೋ ಧೈರ್ಯನೇ ಇರಲ್ಲ. ಇನ್ನು ಕೆಲವೊಬ್ಬರಿಗೆ ಬಾಡಿ ವೆಯ್ಟ್, ಸ್ಲೀಪ್ ಸ್ಕೆಡ್ಯೂಲ್, ರೂಟೀನ್ ಇವಾಗ ತಾನೇ ನಾರ್ಮಲ್ ಆಗಿರುತ್ತೆ ಮತ್ತು ಸ್ಲೀಪ್ಲೆಸ್ ನೈಟ್, ಡೈಪರ್ಸ್, ಫೀಡಿಂಗ್ ಸೈಕಲ್ ಇದೆಲ್ಲ ನೆನೆಸ್ಕೊಂಡ್ರೇ ಸುಸ್ತಾಗುತ್ತೆ. ಮತ್ತೊಬ್ಬರಿಗೆ ಕ್ಲೈಮೇಟ್ ಚೇಂಜ್, ಪೊಲ್ಯೂಷನ್, ಸ್ಕೂಲ್ ಫೀಸ್, ಫುಡ್ ಕ್ವಾಲಿಟಿ, ಈ ಪ್ರಪಂಚ ನೋಡಿದ್ರೇ ಎರಡನೇ ಮಗು ಮಾಡ್ಕೊಳ್ಳೋದು ಡಿಸಿಷನ್ ಬೇಡ ಅನಿಸುತ್ತೆ. ಆದರೆ ಪಾರ್ಕಲ್ಲಿ ಇಬ್ಬರು ಸಿಬ್ಲಿಂಗ್ಸ್ ಒಟ್ಟಿಗೆ ಆಟ ಆಡ್ತಾ ಓಡಾಡ್ತಾ ನೋಡಿದಾಗ ಮಾತ್ರ ನಮ್ಮ ಮಗುವಿಗೆ ಪಾರ್ಕಲ್ಲಿ ನೋಡಿದಾಗ ಮಾತ್ರ ನಮ್ಮ ಮಗುಗೆ ಸಿಬ್ಲಿಂಗ್ ಕೊಡೋದು ಏನಾದರೂ ತಪ್ಪು ಮಾಡ್ತಿದ್ದೀವ ಅಂತ ಅನ್ನೋ ಥಾಟ್ ಬಂದೇ ಬರುತ್ತೆ. ಆಗ ಅಪ್ಪ ಅಮ್ಮ ಹೇಳಿದ ಮಾತು ನೆನಪಾಗುತ್ತೆ, ಒಂದು ಮಗುಗೆ ಒಂದು ತಂಗಿನೋ ಅಥವಾ ತಮ್ಮನೋ ಇರಬೇಕು ಅಂತ. ಆದರೆ ಡಿಫ್ರೆನ್ಸ್ ಏನು ಗೊತ್ತಾ, ನಾವೇ ಸೊಸೈಟಿ ಪ್ರೆಷರ್ಗೆ ಡಿಸಿಷನ್ ತಗೊಳ್ಳೋ ಜನ್ರೇಷನೇ ಅಲ್ಲ. ಈ ಡಿಸಿಷನ್ ಕಂಪ್ಲೀಟ್ಲಿ ನಮ್ಮದು. ಅದೇ ರೀಸನ್ಗೆ ಈ ಜರ್ನಿ ಕೆಲವೊಮ್ಮೆ ಈಸಿ ಅನಿಸಿದರೆ ಇನ್ನು ಕೆಲವೊಮ್ಮೆ ಅದೇ ತುಂಬ ಕಷ್ಟ ಅನಿಸುತ್ತೆ. ಮೇ ಬಿ ನಾವು ಯೂನಿವರ್ಸ್ಗೆ ಒಂದು ಕ್ಲಿಯರ್ ಸೈನ್ಗೆ ವೆಯ್ಟ್ ಮಾಡ್ತಿರೋ ಫಸ್ಟ್ ಜನ್ರೇಷನ್ ಇರ್ಬೋದು ಅಂತ. ಇನ್ನೂ ಆಟ ಆಡ್ತಾಳಂತೆ ಅವಳು, ನೀರಲ್ಲಿ ಬರೋಕೆ ರೆಡಿ ಇಲ್ಲಮ್ಮ. ಶಿಸ್ ಕ್ರೈಯಿಂಗ್. ಯೂನಿವರ್ಸ್ ಒಂದು ಕ್ಲಿಯರ್ ಸೈನ್ಗೆ ವೇಟ್ ಮಾಡ್ತಿರೋ ಜನ್ರೇಷನ್ ಇರ್ಬೋದು ಅಂತ ಹೇಳಿದೆ ನಾನು. ಆ್ಯಂಡ್ ಇಫ್ ಯು ಆರ್ ದಟ್ ಮಾಮ್, ಐ ಜೆನ್ಯೂನ್ಲಿ ಹೋಪ್ ಯು ಫೈಂಡ್ ದ್ಯಾಟ್ ಯು ಆರ್ ಅ ಸೈನ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.